ಈ ಹೊಸ ಶೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಮ್ಮ ಜೊತೆ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಡಾಕ್ಟರ್ ಶುಭಮಂಗಳ ಸುನಿಲ್ ಅವರಿದ್ದಾರೆ. ಇದು ಲೈಫು ಇಷ್ಟೇನೆ ಶ್ರೀನಾಥ್ ಶೆಟ್ಟಿ ಅವರಿದ್ದಾರೆ. ಇದು ನಂಬಿಕೆಗಳಾಚೆ ಡಾಕ್ಟರ್ ಆರತಿ ವಿ ಅವರು. ಬದುಕ ಬನ್ನಿ ಚಿತ್ತಚೇತನ ಗುರೂಜಿ ಅವರಿದ್ದಾರೆ. ಯಾವುದೋ ಒಂದು ಕಣ್ಣು ನಿಮ್ಮನ್ನ ಸದಾ ಹಿಂಬಾಲಿಸ್ತಾ ಇದೆಯಾ? ಖಂಡಿತವಾಗ್ಲೂ ಹೌದು. ನಮ್ಮಲ್ಲಿ ಕನ್ಸೆಪ್ಷನ್ ಆಗಿ ಬಂದಿದೆ, ನಮಗೆ ಅಧ್ಯಾತ್ಮ ಬೇರೆ ಧರ್ಮ ಬೇರೆ ಅದು ಇದು. ಇದನ್ನು ಯಾರೋ ಒಬ್ಬ ಸೃಷ್ಟಿ ಮಾಡಿದ, ಯಾರೋ ಒಬ್ಬ ಮಾಡಿದ್ದಾನೆ, ಏನೋ ಉದ್ದೇಶ ಇದೆ, ನಿಮ್ಮ ಜೀವನಕ್ಕೆ ಏನೋ ಉದ್ದೇಶ ಇದೆ, ಯಾನನ್ನು ಹೇಳುವುದಿಲ್ಲ. ಅದು ನಾನು ಬದುಕ್ತೀನಿ ಅನ್ನೋದೇ ಒಂದು ನಂಬಿಕೆ. ಪ್ರತಿದಿನ ನಾಳೆ ಬೆಳಗ್ಗೆ ನಾನು ಎದ್ದೇಳ್ತೀನಿ ಅಂತ ನಾವು ನಂಬೋದ್ರಿಂದಲೇ ದೋಸೆ ಹಿಟ್ಟನ್ನು ನಾವು ರುಬ್ಬಿಟ್ಟಿರ್ತೀವಿ. ಆದರೆ ಇವತ್ತು ಅಡಿಕ್ಷನ್ ಆಗಿಬಿಟ್ಟಿದೆ. ಹೇಗೆ ಮನುಷ್ಯನಿಗೆ ಊಟ ಬಟ್ಟೆ ಸೂರು ಬೇಸಿಕ್ ನೀಡ್ಸ್, ಅದೇ ಥರ ಮೊಬೈಲ್ ಕೂಡ ಬೇಸಿಕ್ ನೀಡ್ಸ್ ಆಗಿಬಿಟ್ಟಿದೆ. ಇವತ್ತು ಎಷ್ಟೋ ಜನಕ್ಕೆ ನಿದ್ದೆ ಬರ್ತಾ ಇಲ್ಲ ರಾತ್ರಿ ಹೊತ್ತು. ಕಾರಣ ಏನಂದರೆ ಸೈಬರ್ ಅಂತ ಹೇಳ್ತಿದ್ದಾಗೆ ನಮಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಹುಶಃ ನಮ್ಮ ದೇಹದ ಒಂದು ಭಾಗ ಆಗಿರೋದು ನಮ್ಮ ಈಗ ಸ್ಮಾರ್ಟ್ಫೋನ್. ಅದು ಸ್ಮಾರ್ಟ್ಫೋನ್ ನಿಜ, ಅದು ಸ್ಮಾರ್ಟು, ಆದರೆ ನಾವು ಎಷ್ಟು ಸ್ಮಾರ್ಟು? ಅದು ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿಬಿಟ್ಟಿದೆ ಈಗ. ಯಾಕೆಂತಂದರೆ ಯಾರನ್ನಾದರೂ ಮಾತಾಡಲಿ ನಾವಿವಾಗ, ನನ್ನ ಫೋನ್ನಲ್ಲಿದೆ ಅಥವಾ ನಾನು ಫೋನ್ ನೋಡಿ ಹೇಳಲ್ಲ ಅಂತಾರೆ. ನಮ್ಮ ದೇಹದಲ್ಲಿ ಒಂದು ಭಾಗ ಇದೆ, ಅದು ಯೋಚನಾ ಶಕ್ತಿ ಮಾಡುವಂಥ ಶಕ್ತಿ ಅದಕ್ಕಿದೆ. ಅದನ್ನು ಮರ್ತು ಹೋಗಿದ್ದೀವಾ? ಬಹುಶಃ ಇಲ್ಲ. ಯಾಕೆಂತಂದರೆ ಎಲ್ಲರಿಗೂ ಬರೋದು ಏನು ಅಂತಂದರೆ, ನಿಮ್ಮ ತಂದೆ ಫೋನ್ ನಂಬರ್ ಹೇಳ್ತೀರಾ ಅಂದರೆ ಒಂದು ನಿಮಿಷ ಅಂತ ಹೇಳಿ ಫೋನ್. ಎಕ್ಸಾಕ್ಟ್ಲಿ. ನಿಮ್ಮ ಮನೆಯ ಪೂರ್ತಿ ಅಡ್ರೆಸ್ ಹೇಳ್ತೀರಾ ಅಂದರೆ ಒಂದು ನಿಮಿಷ ಲೊಕೇಶನ್ ಶೇರ್ ಮಾಡ್ತೀನಿ. ಸೊ ಈ ರೀತಿಯಾಗಿ ನಮಗೆ ಬೇಕೋ ಬೇಡವೋ ನಮ್ಮ ಜೊತೆಗೆ ಇವತ್ತು ನಮ್ಮೊಟ್ಟಿಗೆ ಸೇರಿಕೊಂಡಿರೋ ಅಂಥದ್ದು ಈ ಜಾಲ, ಅಂತರ್ಜಾಲ ಆಗಿಬಿಟ್ಟಿದೆ. ನಾನು ಅದಕ್ಕೆ ತಮಾಷೆಯಾಗಿ ಹೇಳ್ತಿರ್ತೀನಿ, ನಮ್ಮ ಫೋನ್ ಸ್ಮಾರ್ಟ್ ಆಗ್ತಿದೆ, ನಾವು ಡಂಬ್ ಆಗ್ತಿದ್ದೀವಿ ಅಂತ. ಖಂಡಿತವಾಗ್ಲೂ ನಿಜ. ಏಕೆಂದರೆ ಪ್ರತಿಯೊಂದಕ್ಕೂ ಉತ್ತರ ಕೊಡೋದಕ್ಕಿಂತ ಮುಂಚೆ ಫೋನನ್ನು ಓಪನ್ ಮಾಡ್ತಾ ಇದ್ದೀವಿ. ಯಾಕೆ? ಏಕೆಂದರೆ ಅದೊಂದು ಅಡಿಕ್ಷನ್ ಆಗ್ತಾ ಇದೆ. ಅಂತರ್ಜಾಲದಲ್ಲಿ, ಆ ಜಾಲದ ಮಧ್ಯದಲ್ಲಿ ನಾವು ಹೇಗೆ ಸಿಕ್ಕಾಕೊಳ್ತಾ ಇದ್ದೀವಿ ಅಂತ ಒಂದು ಪ್ರಶ್ನೆ ಬಂದಾಗ ಬಹುಶಃ ನಾವು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ತಾ ಇಲ್ಲ. ಹೇಗೆ ಸಿಕ್ಕಾಕೊಳ್ತಾ ಇದ್ದೀವಿ, ಆ ಅಂತರ್ಜಾಲದಲ್ಲಿ ಎಷ್ಟು ರೀತಿಯಾದ ಅಪರಾಧಗಳು ನಡೀತಾ ಇದೆ, ಇದು ನಾವು ತಿಳ್ಕೋಬೇಕಾ? ಎಷ್ಟೋ ಜನ ಅಂತಾರೆ, ಅಯ್ಯೋ ಬಿಡಿ ಮೇಡಮ್, ನನಗೂ ಇದಕ್ಕೂ ಏನು ಸಂಬಂಧ. ಆದರೆ ನಿಮ್ಮ ಒಂದು ದುಡ್ಡು ಏನಿದೆ, ನಿಮ್ಮ ಒಂದು ಪರ್ಸ್ನಲ್ ಇನ್ಫಾರ್ಮೇಷನ್ ಏನಿದೆ, ಅದು ನಿಮಗೇ ಗೊತ್ತಿಲ್ದಿರ ಬೇರೆ ಯಾರೋ ಕದೀತಾ ಇದ್ದಾರಾ? ಖಂಡಿತವಾಗ್ಲೂ ಇದೆ. ಯಾವುದೋ ಒಂದು ಕಣ್ಣು ನಿಮ್ಮನ್ನು ಸದಾ ಹಿಂಬಾಲಿಸ್ತಾ ಇದೆಯಾ? ಖಂಡಿತವಾಗ್ಲೂ ಹೌದು. ಏಕೆಂತಂದರೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಈಗಿರೋದು ಏನು ಅಂದರೆ, ನನ್ನೊಂದು ಸ್ಮಾರ್ಟ್ಫೋನು, ಅದಕ್ಕೆ ನಾನು ಪಿನ್ ನಂಬರ್ ಹಾಕಿದ್ದೀನಿ, ಅದಕ್ಕೆ ನಾನು ಆ್ಯಕ್ಚುಲಿ ಬಯೋಮೆಟ್ರಿಕ್ ಲಾಕ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಬಯೋಮೆಟ್ರಿಕ್ ಲಾಕು ಡಿವೈಸಿಗೆ ಅದಕ್ಕಿದೆ, ಆದರೆ ನಿಮ್ಮ ಡೇಟಾ, ನಿಮ್ಮ ಬ್ಯಾಂಕಿನ ಇನ್ಫಾರ್ಮೇಷನ್ನು, ನಿಮ್ಮ ಹಲವಾರು ಒಂದು ಗುಪ್ತವಾಗಿ ಇಟ್ಟಂತಹ ವಿಷಯಗಳು, ಇದು ಎಲ್ಲವೂ ಕೂಡ ಇಂಟರ್ನೆಟ್ಟಲ್ಲಿ ಹರಿದಾಡ್ತಾ ಇದೆ. ಅದನ್ನು ಹೇಗೆ ಕದೀತಾರೆ, ಹೇಗೆ ಅದನ್ನು ದುರುಪಯೋಗ ಪಡಿಸ್ತಾ ಇದ್ದಾರೆ, ಅದರಿಂದ ನಿಮಗೆ ಹೇಗೆ ತೊಂದರೆ ಮಾಡ್ತಾ ಇದ್ದಾರೆ, ಹಾಗೆಯೇ ಮಾನಸಿಕವಾಗಿ ನೀವು ಹೇಗೆ ತೊಂದರೆಗೆ ಒಳಗಾಗ್ತಿದ್ದೀರಾ, ಇದೆಲ್ಲವೂ ಬಹುಶಃ ಸಾಕಷ್ಟು ಜನ ಯೋಚನೆ ಮಾಡೋಕ್ಕೆ ಹೋಗ್ತಾ ಇಲ್ಲ. ಯಾಕೆಂದರೆ ಅವರು ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಮುಂದಾಗಿಲ್ಲ. ನಿಮ್ಗಳಿಗೆ ಧನ್ಯವಾದ ಹೇಳಬೇಕು. ಏಕೆಂತಂದರೆ ಈ ಥರದ ಒಂದು ಕಾರ್ಯಕ್ರಮದಲ್ಲಿ ಜನರ ಕಣ್ಣ ಮುಂದೆ ಅವರು ಏನನ್ನು ನೋಡ್ತಾ ಇಲ್ಲ ಅದನ್ನು ತೋರಿಸೋ ಪ್ರಯತ್ನ ನೀವು ಮಾಡ್ತಾ ಇದ್ದೀರಾ ಈಗ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಚಾನಲ್ನ ಉದ್ದೇಶ ಅಷ್ಟೇ, ಜನರಿಗೆ ಸೆನ್ಸೇಷನಲೈಸ್ ಮಾಡೋದು ಸುಲಭ, ಅವರಿಗೆ ಹೆದರಿಕೆ ಹುಟ್ಟಿಸೋದು ಸುಲಭ, ಅಥವಾ ಎಂಟರ್ಟೈನ್ಮೆಂಟ್ ಹೆಸರಲ್ಲಿ ಒಂದಿಷ್ಟು ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಮೀರಿ ನಮ್ಮ ಚಾನಲ್ನ ಮೂಲಕ ಜನರಿಗೆ ಮಾಹಿತಿ ಮೊದಲು ಕೊಡಬೇಕು, ಮನೋರಂಜನೆ ನಂತರ ಅನ್ನೋದು ನಮ್ಮ ಪ್ರಯತ್ನ. ಅದನ್ನು ಗುರುತಿಸಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ. ಬಟ್ ಲೈಫು ಇಷ್ಟೇನೆ ಅಂತಂದರೆ ಎಷ್ಟು ಅಂತ ಅಂದರೆ, ನನ್ನ ಮನಸ್ಸಿಗೆ ಆವಾಗ ಬರುವಂಥ ಪ್ರಶ್ನೆ ಏನು ಅಂತಂದರೆ, ನಾವು ಯಾಕೆ ಬದುಕ್ತಾ ಇದ್ದೀವಿ, ಯಾಕಿದೆ ಈ ಸೃಷ್ಟಿ ಅಂತ. ಆ ಪ್ರಶ್ನೆ ಬರಬಾರ್ದು. ಯಾಕೆ ಬದುಕದೇ ಇದ್ದೆ, ಬದುಕಲಿಕ್ಕೋಸ್ಕರ ಬದುಕ್ತಾ ಇದ್ದೇವೆ. ಎಕ್ಸಾಕ್ಟ್ಲಿ. ಅದು ಪ್ರತಿಯೊಬ್ಬ ಮನುಷ್ಯನಿಗೂ ಅದು ಒಂದಲ್ಲ ಒಂದು ರೂಪದಲ್ಲಿ, ಒಂದಲ್ಲ ಒಂದು ರೀತಿಯಲ್ಲಿ ಆ ಪ್ರಶ್ನೆ ಬಂದೇ ಬರ್ತದೆ. ಅದು ಯಾಕೆ ಬದುಕಿದ್ದೇನೆ ಅಂತ, ಯಾಕೆ ಈ ಸೃಷ್ಟಿ, ಏನಿದು, ಏನು ಅಂತ ಹೇಳ್ತದೆ. ತದಾತ್ಮಾನುಗಂ ಸ್ವಯಂ ಕುರುತ ಅಂತ ಹೇಳ್ತದೆ ಉಪನಿಷತ್ತು. ಅಂತ ಹೇಳಿದರೆ ಇದೆಲ್ಲ ತನ್ನಷ್ಟಕ್ಕೆ ಆಯ್ತು ಅಂತ. ನಮ್ಮಲ್ಲಿ ಕನ್ಸೆಪ್ಷನ್ ಆಗಿ ಬಂದಿದೆ, ನಮಗೆ ಅಧ್ಯಾತ್ಮ ಬೇರೆ ಧರ್ಮ ಬೇರೆ ಅದು ಇದು ಈ ರೀತಿ ಎಲ್ಲ ಬಂದಿದೆ. ಉಪನಿಷತ್ತಲ್ಲೆಲ್ಲ ಕ್ಲಾರಿಟಿ ಇದೆ. ಉಪನಿಷತ್ತು ಹೇಳ್ತದೆ, ಇದನ್ನು ಯಾರೋ ಒಬ್ಬ ಸೃಷ್ಟಿ ಮಾಡಿದ, ಯಾರೋ ಒಬ್ಬ ಮಾಡಿದ್ದಾನೆ, ಏನೋ ಉದ್ದೇಶ ಇದೆ, ನಿಮ್ಮ ಜೀವನಕ್ಕೆ ಏನೋ ಉದ್ದೇಶ ಇದೆ, ಯಾನನ್ನು ಹೇಳುವುದಿಲ್ಲ. ಅದು ಹೇಳ್ತದೆ, ತದ ಆತ್ಮಾನಗಂ ಸ್ವಯಂ ಕುರುತ, ತನ್ನಷ್ಟಕ್ಕೆ ತಾನೇ ಆಯಿತು. ವಿಜ್ಞಾನ ಕೂಡ ಹೇಳುವುದು ಅದನ್ನೇ ಅಲ್ವಾ.
ವಿಜ್ಞಾನ ಕೂಡ ಹೇಳುವುದೇನು, ಏನೋ ಒಂದು ಇತ್ತು ಪ್ರೀ ಮೆಡಿಕಲ್ ಮ್ಯಾಟರ್, ಒಂದು ಪಾಯಿಂಟ್ ಆಫ್ ಸಿಂಗ್ಯುಲಾರಿಟಿ ಏನೋ ಇತ್ತು, ಅದರಲ್ಲಿ ಒಂದು ಸ್ಫೋಟ ಆಯಿತು, ಬಿಗ್ ಬ್ಯಾಂಗ್ ಆಯಿತು, ಸ್ಫೋಟ ಆಗಿ ಇದೆಲ್ಲ ಆಯಿತು. ಯಾವಾಗ ಆ ಸ್ಫೋಟದ ಶಕ್ತಿ ಮುಗೀತದ ಆಗ ಬಿಗ್ ಕ್ರಂಚ್ ಆಗ್ತದೆ. ಅದನ್ನು ವಿಜ್ಞಾನ ಹೇಳುವುದು. ನಮ್ಮಲ್ಲಿ ಕೂಡ ಅದನ್ನೇ ಹೇಳ್ತದೆ. ಒಂದು ವಸ್ತು ಇತ್ತು ಪರಬ್ರಹ್ಮ ವಸ್ತು, ಅದಕ್ಕೆ ತತ್ ಅಂತ ಹೇಳ್ತದೆ, ಅದು ಏನಂತ ಗೊತ್ತಿಲ್ಲ. ಒಂದು ಇತ್ತು, ಅದು ಅನೇಕ ಆಯಿತು. ಏಕೋಹಂ ಬಹುಸ್ಯ ನಿರತಿಶಯ ಬೃಹತ್ ಬ್ರಹ್ಮಣಂಚ ಬ್ರಹ್ಮ. ಯಾವುದು ನಿರಂತರವಾಗಿ ವಿಕಾಸ ಆಗ್ತದೆ ಅದು ಬ್ರಹ್ಮ, ಅದು ಶಬ್ದ. ಆ ಓಂ ಎನ್ನುವ ಅನಾಹತ ಶಬ್ದವನ್ನು ಮಾತ್ರ ಉಪಾಸನೆ ಮಾಡಬೇಕು. ಓಮಿತ್ಯೇತದಕ್ಷರಂ ಉಪಾಸೀತ ಅಂತದೆ ಉಪನಿಷತ್ತು. ಸೊ ಒಂದೇ ಆಗಿರೋ ಕಾರಣ ಇದೆಲ್ಲ ಅದರ ವಿಸ್ತಾರ. ಏಕೈವಾಹಂ ಜಗತ್ಯತ್ರ ದ್ವಿತೀಯಾಕ ಮಮಾಪರ ಪಶ್ಯೇತ ದುಷ್ಟಮಯ್ಯೇವ ವಿಶಂತ್ಯೋ ಮಧ್ವಿಭೂತಯ ಅಂತ ಹೇಳ್ತದೆ ದುರ್ಗಾ ಸಪ್ತಶತಿಯಲ್ಲಿ. ದೇವಿ ಶುಂಭನಿಗೆ ಹೇಳ್ತಾರೆ, ಏಕೈವಾಹಂ ಜಗತ್ಯತ್ರ, ಇಡೀ ಏನೆಲ್ಲ ನಿಂಗೆ ಕಾಣ್ತಾ ಉಂಟ ಅದೆಲ್ಲ ನಾನು ಬಿಟ್ಟು ಬೇರೆ ಏನಿಲ್ಲ. ಏಕೈವಾಹಂ ಜಗತ್ಯತ್ರ ದ್ವಿತೀಯಾಕ ಮಮಾಪರ, ನಾನು ಬಿಟ್ಟರೆ ಎರಡು ಅಂತ ಏನಿಲ್ಲ. ಸೊ ನೀವು ಕೂಡ ಅದೇ, ನಾನು ಕೂಡ ಅದೇ, ಮತ್ತೊಬ್ಬ ಕೂಡ ಅದೇ, ಇಲ್ಲಿರುವ ಎಲ್ಲ ಅದೇ. ನೀವು ಸೈಂಟಿಫಿಕಲ್ ನೋಡಿದ್ರೆ ಕೂಡ ಎಲ್ಲದರ ಒಳಗೆ ಹೋಗಿ ಏನಿದೆ, ಒಳಗೆ ಅದರ ಮಾಲಿಕ್ಯೂಲ್ಸ್ ಇದೆ, ಅಣುಗಳು. ನಾನು ಇದನ್ನು ತುಂಬಾ ಸಲ ಹೇಳಿದ್ದೇನೆ, ಯಾಕಂದ್ರೆ ಅದು ಹೇಳಲೇಬೇಕು. ಒಳಗೆ ಹೋದ್ರೆ ಅದರ ಮಾಲಿಕ್ಯೂಲ್ ಸಿಗ್ತದೆ, ಆಟಮ್ ಸಿಗ್ತದೆ, ಅದರೊಳಗೆ ಹೋದ್ರೆ ಎಲೆಕ್ಟ್ರಾನ್ ಸಿಗ್ತದೆ, ಎಂಟಿ ಸ್ಪೇಸ್ ಸಿಗ್ತದೆ, ಪ್ರೋಟಾನ್ ಸಿಗ್ತದೆ, ನ್ಯೂಟ್ರಾನ್ ಸಿಗ್ತದೆ, ನಂತರ ಕ್ವಾರ್ಕ್ ಸಿಗ್ತದೆ. ಅದರೊಳಗೆ ಹೋದ್ರೆ ಏನು ಇರುವುದು ಎನರ್ಜಿ ಮಾತ್ರ. ನಂಬಿಕೆ ಅನ್ನೋದು ನಾನು ಬದುಕ್ತೀನಿ ಅನ್ನೋದೇ ಒಂದು ನಂಬಿಕೆ. ಪ್ರತಿದಿನ ನಾಳೆ ಬೆಳಗ್ಗೆ ನಾನು ಎದ್ದೇಳ್ತೀನಿ ಅಂತ ನಾವು ನಂಬೋದ್ರಿಂದಲೇ ದೋಸೆ ಹಿಟ್ಟನ್ನ ನಾವು ರುಬ್ಬಿಟ್ಟಿರ್ತೀವಿ. ಅನ್ನೊಂದು ಇದು ಕಾನ್ಫಿಡೆನ್ಸ್ ಇದೆ ನಮಗೆ. ನಾಳೆ ಬದುಕಿರ್ತೀನಿ ಅನ್ನೋ ನಂಬಿಕೆ. ಗೊತ್ತಿಲ್ಲ ನಮ್ದು ಎಕ್ಸ್ಪೈರಿ ಡೇಟ್ ಯಾವಾಗಲ ಯಮನಿಗೊಬ್ಬನಿಗೆ ಗೊತ್ತು, ಆದರೆ ಅದು ಒಂದು ನಂಬಿಕೆ ತಾನೇ. ವಾಪಸ್ ನಾನು ಮನೆಗೆ ಬರ್ತೀನಿ, ಅಮ್ಮ ಕಾಯ್ತಾ ಇರ್ತಾರೆ, ಹೆಂಡತಿ ಕಾಯ್ತಾ ಇರ್ತಾಳೆ ಅನ್ನೋದು ಒಂದು ನಂಬಿಕೆ ತಾನೇ. ನಾವು ವಾಪಸ್ ನಮ್ಮ ಮನೆಗೆ ನಾವು ಬರ್ತೀವಲ್ಲ, ಅದು ನಂಬಿಕೆ ತಾನೆ. ನಮ್ಮೂರಿಗೆ ನಾವು ಹೋಗ್ತೀವಿ, ಊರು ಅಲ್ಲೇ ಇದೆ ಅಂತ ನಂಬ್ತೀವಿ ನಾವು. ಹೀಗೆ ಸಂಬಂಧಗಳಾಗಲಿ, ಸಂದರ್ಭಗಳಾಗಲಿ, ಸ್ಥಾನಗಳು ಎಲ್ಲವನ್ನ ನಾವು ಒಂದು ಮಟ್ಟಿಗೆ ಟ್ರಸ್ಟ್ ಮಾಡಲೇಬೇಕು. ಅಲ್ಲ, ಈ ನಂಬಿಕೆ ಮೂಢನಂಬಿಕೆ ಅನ್ನುವಂಥ ಈ ಕ್ಯಾಟಗರೈಸೇಷನ್ ಯಾವಾಗ ಆಯಿತು? ಅದಕ್ಕೆ ಬರ್ತೀನಿ. ಈಗ ನಂಬಿಕೆ ಅನ್ನೋದು ಜೀವನದಲ್ಲಿ ಎಲ್ಲರಿಗೂ ಇರುತ್ತೆ. ಈ ಸೋ ಕಾಲ್ಡ್ ತುಂಬ ವಿಮರ್ಶೆ ಮಾಡ್ತೀವಿ ನಾವು, ಪ್ರಗತಿಪರರು ನಾವು, ರ್ಯಾಷನಲ್ ಅಂತೆಲ್ಲ ಕೊಚ್ಕೊಳ್ತಾರಲ್ಲ, ಅವ್ರಿಗಿಂತ ಜಾಸ್ತಿ ಮೂಢನಂಬಿಕೆ ಇರೋರು ಯಾರೂ ಇರಲ್ಲ. ಅವ್ರು ಯಾವುದೋ ಒಂದು ಸಿದ್ಧಾಂತಕ್ಕೆ ಮೂಢವಾಗಿ ಅದನ್ನು ಪೂರ್ವಾಪರ ನೋಡದೆ ನಂಬ್ಕೊಂಡ್ಬಿಟ್ಟಿರ್ತಾರೆ. ಆ ಥರ ಅಲ್ಲ ಜೀವನ. ಪ್ರಾಕ್ಟಿಕಲ್ ಆಗಿ ನಾವು ನೋಡಬೇಕು. ಬರೀ ಥಿಯರಿಯಿಂದ ಜೀವನವನ್ನು ನಾವು ಅಳಿಯೋಕ್ಕಾಗಲ್ಲ. ಒಂದು DVG ಒಂದು ಮಾತು ಹೇಳ್ತಾರೆ, ಪಂಡಿತರೇ ಪಾಮರರೇ ಮಿಥ್ಯದಿಂ ಸತ್ಯಕ್ಕೆ ಖಂಡಿತದ ಸೇತುವೆಯ ಕಟ್ಟುವಡೆ ನೀವು, ಕಂಡಿಹಿರ ನರ ಹೃದಯದಾಳ ಸುಳಿ ಬಿರುಬುಗಳ ದಂಡವದ ನುಳಿದ ನುಡಿ ಮಂಕುತಿಮ್ಮ. ದೊಡ್ಡದಾಗಿ ಲಾಜಿಕ್ಕಾಗಿ ಹಿಂಗೆ ಹಂಗೆ ಅಂತೆಲ್ಲ ನಾವು ವಿಮರ್ಶೆ ಮಾಡ್ಬೋದು. ಆದರೆ ಮನುಷ್ಯ ಜೀವನಕ್ಕೆ ಏನು ಬೇಕು? ಮಗುವಿಗೆ ನಾವು ಬೊಂಬೆ ಕೊಡ್ತೀವಿ, ಯಾಕೆ? ಆ ಬೊಂಬೆ ಇಲ್ಲದೆ, ಬೊಂಬೆ ಇಲ್ಲ ನಾನ್ಸೆನ್ಸ್, ಹಾಗೆ ನೀನು ಬೆಳಿ ಅಂತ ಹೇಳ್ತೀವಿ ಆ ಮಗುವಿಗೆ. ಒಂದು ಕಾಲ ಬೇಕು, ಆಮೇಲೆ ಮಗುವೆ ಆ ಬೊಂಬೆನ ಬಿಟ್ಟು ಹೊಟ್ಟೋಗುತ್ತೆ. ಒಂದು ತೀರಾ 20 ವರ್ಷ ಆದಮೇಲೂ ಬೊಂಬೆ ಇಟ್ಕೊಂಡು ಆಟಾಡಿದ್ರೆ ಆವಾಗ ಹೇಳೋಣ ಏನೋ ಸರಿ ಇಲ್ಲ, ಮೌಢ್ಯ, ಇಮೋಷ್ನಲ್ ವೀಕ್ನೆಸ್ ಅಂತ, ಏನೋ ಪ್ರಾಬ್ಲಮ್ ಇದೆ. ಹಾಗೆ ನಾವು ಹಂತ ಹಂತದಲ್ಲಿ ನಮಗೆ ಯಾವುದೋ ಒಂದು ನಂಬಿಕೆ ಮೇಲೆ ಜೀವನದಲ್ಲಿ ಮುಂದೆ ಹೋಗ್ತೀವಿ. ಈಗ ಮೂಢನಂಬಿಕೆ ಅಂತ ಯಾವಾಗ ಆಗತ್ತೆ ಅಂದರೆ, ಆ ಒಂದು ನಂಬಿಕೆಯ ಪ್ರಯೋಜನ ಬಿಟ್ಟು ಹೋದ ಮೇಲೂ ಅದನ್ನು ನಾವು ಮುಂದುವರಿಸ್ತೀವಿ. ಅದು ಪರವಾಗಿಲ್ಲ, ಅವ್ರಿಗೊಂದು ಇಮೋಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಬೋದು. ಆದರೆ ಇನ್ನೊಬ್ರಿಗೆ ತೊಂದರೆ ಆಗೋ ಹಾಗಿದ್ರೆ ಮೂಢನಂಬಿಕೆ. ಯಾವತ್ತು ಮೌಢ್ಯ ಅಂತಂದರೆ ಏನಂದರೆ, ನನಗೆ ತೊಂದರೆ ಆಗಬೇಕು ಅಥವಾ ಇನ್ನೊಬ್ರಿಗೆ ತೊಂದರೆ ಆಗಬೇಕು, ಆವಾಗ ಅದು ಮೂಢ. ಇಲ್ಲದೆ ಹೋದರೆ ಅದು ಕೇವಲ ನಂಬಿಕೆ. ಅಂದ್ರೆ ಅದಕ್ಕೆ ಲಾಜಿಕ್ ಇಲ್ಲದೆ ಇದ್ರೂ ಪರವಾಗಿಲ್ಲ. ಎಲ್ಲದರಲ್ಲೂ ಎಲ್ಲಿ ಲಾಜಿಕ್ ಇದೆ? ಸೊ ಪ್ರಾಬ್ಲಮ್ ಆಗ್ತಿರೋದು ಲಾಜಿಕ್ ಇಲ್ಲದೆ ಇರುವಂಥದ್ದೆಲ್ಲ ಮೂಢನಂಬಿಕೆ ಅಂತ ಕ್ಯಾಟಗರೈಸೇಷನ್. ಹೌದು. ಈಗ ಸೆಂಟಿಮೆಂಟ್ಸ್ ಇಲ್ವಾ? ಈಗ ನನ್ನ ಮಗುವಿಗೆ ನಾನು ಕಾಲಕ್ಕೆ ಊಟ ತಿಂಡಿ ಕೊಟ್ಟು ನೋಡಿಕೊಂಡು ಬೆಳೆಸಿ ಎಲ್ಲ ಮಾಡ್ತೀನಿ, ಸರಿ, ಮುದ್ದು ಮಾಡ್ತೀನಿ, ಪ್ರೀತಿ ಮಾಡ್ತೀನಿ, ಅಪ್ಕೊಳ್ತೀನಿ, ಕತೆ ಹೇಳ್ತೀನಿ, ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ, ವಿ ಹ್ಯಾವ್ ವೆರಿ ನೈಸ್ ಟೈಮ್ಸ್. ಅದೆಲ್ಲ ಯಾಕೆ? ಅದೆಲ್ಲ ಏನು ಬೇಡ, ಊಟ ತಿಂಡಿ ಕೊಟ್ಟು ಮಲಗಿಸಿದ್ರೆ ಸಾಕು ಮಗುನ ಅಂದರೆ ಆ ಮಗುವಿಗೆ ಪ್ರೀತಿ ಬೇಕಾ ಬೇಡವಾ? ಅದನ್ನು ನಾನು ಹೌ ಮೆನಿ ಔನ್ಸಸ್ ಆಫ್ ಲವ್ ಶುಡ್ ವಿ ಗಿವ್ ಎನ್ ಎ ಡೇ ಅಂತ ಹೇಳೋಕ್ಕಾಗತ್ತಾ? ಮೊಬೈಲ್ ಅನ್ನೋದು ನನ್ನ ಪ್ರಕಾರ ಬೆಳಂಬೂತ. ಯಾವುದು ಎಲ್ಲ ಸೈಜ್ ಲೆಕ್ಕದಲ್ಲಿ ಹೋಗ್ತಾ ಇದ್ದರೆ ರಾಕ್ಷಸ ಬೇರೆ, ಬ್ರಹ್ಮ ರಾಕ್ಷಸ ಬೇರೆ. ಈಗ ನಾನು 5 ಅಡಿ, ರಾಕ್ಷಸ 50 ಅಡಿ, ಬ್ರಹ್ಮ ರಾಕ್ಷಸ 500 ಅಡಿ. ಅದೇ ಥರ ಈ ಮೊಬೈಲ್ ಅನ್ನೋದು ಬೆಳಂಬೂತ. ಎಲ್ಲರ ಕೈಯಲ್ಲೂ ಇವತ್ತು ಸಣ್ಣ ಮಕ್ಕಳು ಕೂಡ ಊಟ ಮಾಡೋದಕ್ಕೆ ಮೊಬೈಲ್ ಕೊಟ್ಟಿರ್ತಾರೆ.
ಅಂದರೆ ಈಗ ಒಂದು 7 ತಿಂಗಳು 8 ತಿಂಗಳು 1 ವರ್ಷದ ಮಗು ಆಪ್ರೇಟ್ ಮಾಡುತ್ತೆ, ಯೂಟ್ಯೂಬ್ ಹಾಕುತ್ತೆ, ಫೇಸ್ಬುಕ್ ನೋಡುತ್ತೆ, ಇನ್ಸ್ಟಾಗ್ರಾಮ್ ನೋಡುತ್ತೆ. ಅಂದರೆ ಸಣ್ಣ ಮಗು ಕೂಡ ಆಪ್ರೇಟ್ ಮಾಡೋಕ್ಕೆ ಇಟ್ಕೊಂಬಿಟ್ಟಿದೆ. ಅಂದರೆ ಇವತ್ತು ಅಡಿಕ್ಷನ್ ಆಗಿಬಿಟ್ಟಿದೆ. ಹೇಗೆ ಮನುಷ್ಯನಿಗೆ ಊಟ ಬಟ್ಟೆ ಸೂರು ಬೇಸಿಕ್ ನೀಡ್ಸ್, ಅದೇ ಥರ ಮೊಬೈಲ್ ಕೂಡ ಬೇಸಿಕ್ ನೀಡ್ಸ್ ಆಗಿಬಿಟ್ಟಿದೆ. ಅದೇ ನಮ್ಮದೇ ಭಾಷೆಯಲ್ಲಿ ಅದಕ್ಕೆ ಚಟ ಅಂತ ಹೇಳ್ಬಿಟ್ಟೆ ನಾನು. ಕರೆಕ್ಟ್, ಚಟವಾಗ್ಬಿಟ್ಟಿದೆ. ಹೌದು. ಅದಿಲ್ಲದೇ ಬದುಕೋದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರ ಕೈಗಳಲ್ಲೂ ಅದು ಮೊಬೈಲ್ ಇದೆ. ಇದರಿಂದ ಹಲವಾರು ಉಪಯೋಗಗಳು ಇದೆ. ಉಪಯೋಗ ಅನ್ನೋದು ಕಡಿಮೆ, 80-20 ಪ್ರಿನ್ಸಿಪಲ್ ತಗೊಂಡ್ರೆ 20% ಉಪಯೋಗ, 80% ಅದು ನಮ್ಮನ್ನು ಡ್ಯಾಮೇಜ್ ಮಾಡ್ತದೆ. ಅಂದರೆ ಟೈಮ್ ತಿನ್ನೋ ಮಿಷನ್ ಇದು. ಎಲ್ಲರ ಟೈಮನ್ನು ಮ್ಯಾಕ್ಸಿಮಮ್ ಕನ್ಸ್ಯೂಮ್ ಮಾಡುತ್ತೆ. ಅದಕ್ಕೆ ಬ್ರಹ್ಮ ರಾಕ್ಷಸ ಅಂತ ಇದಕ್ಕೆ ಕರೆಯೋದು. ಅದೊಂಥರ ಗೌರವ ಕೊಟ್ಟಂಗೆ, ಪೆಳಂಬೂತ ಅಂದರೆ ಕರೆಕ್ಟಾಗಿರುತ್ತೆ. ನಿಜ. ಸೊ ಮ್ಯಾಕ್ಸಿಮಮ್ ಟೈಮ್ ತಿನ್ನುತ್ತೆ. ಆದರೂ ಕೂಡ ಇವತ್ತು ಅನಿವಾರ್ಯ, ನಾವು ಅದನ್ನು ಉಪಯೋಗಿಸ್ಲೇಬೇಕು. ಉಪಯೋಗಿಸ್ತೇನೆ ಇರೋಕ್ಕೆ ಸಾಧ್ಯವಿಲ್ಲ. ಅದರದ್ದೊಂದು ಲಿಮಿಟನ್ನು ತಿಳ್ಕೊಂಡಿರ್ಬೇಕಷ್ಟೆ. ನಾನು ಎಲ್ಲರಿಗೂ ಬರೋಂಥವ್ರಿಗೆ ಹೇಳೋದು ಒಂದೇ ವಿಚಾರ, ಯು ವಾಂಟ್ ಟು ಪ್ಲೇ ದ ಗೇಮ್, ಯು ನೋ ದ ರೂಲ್. ಯಾವುದೇ ಆಟಗಳನ್ನಾಡಿ ಮೊದಲು ಆಟದ ನಿಯಮಗಳು ತಿಳ್ಕೊಳ್ಳಿ. ನಿಯಮಗಳು ಗೊತ್ತಿಲ್ಲದೇ ನಮ್ಗೆ ಆಟ ಆಡೋದಕ್ಕೆ ಅಧಿಕಾರ ಇರೋದಿಲ್ಲ. ಯೋಗ್ಯತೆ ಅರ್ಹತೆಯನ್ನು ಖಂಡಿತವಾಗ್ಲೂ ಇರೋಕ್ಕೆ ಸಾಧ್ಯವೇ ಇಲ್ಲ. ಸೊ ಅದಕ್ಕೋಸ್ಕರ ಯು ವಾಂಟ್ ಟು ಪ್ಲೇ ದ ಗೇಮ್, ಯು ನೋ ದ ರೂಲ್. ಎನಿಥಿಂಗ್ ಈಸ್ ಪಾಸಿಬಲ್, ಎವ್ರಿಥಿಂಗ್ ಈಸ್ ಪಾಸಿಬಲ್ ವೆನ್ ಯು ನೋ ದ ಸಿಸ್ಟಮ್ ಆ್ಯಂಡ್ ಪ್ರೋಸೆಸ್. ಯಾರಿಗೆ ಸಿಸ್ಟಮ್ ಪ್ರೋಸೆಸ್ ಗೊತ್ತೋ ಅವನು ಅದ್ಭುತವಾಗಿ ಎನ್ಕ್ಯಾಶ್ ಮಾಡ್ಕೊಳ್ತಾರೆ. ಗೊತ್ತಿಲ್ಲದೆ ಇರೋರು ಪಾಪ ಎಲ್ಲಂದರಲ್ಲಿ ಈ ಜೀವನ ಎಲ್ಲ ಬರೀ ಪಲ್ಟಿ ಹೊಡಿತಾ ಇರ್ತಾರೆ. ಹಾಗಿರೋದ್ರಿಂದ ಇದು ಮೂಲವಾಗಿ ಮೊಬೈಲ್. ಈ ಮೊಬೈಲನ್ನು ಉಪಯೋಗ ಮಾಡಿಕೊಂಡ್ರೆ ಅದ್ಭುತವಾದ ಲಾಭ ಪಡ್ಕೊಳ್ಬೋದು. ದುರುಪಯೋಗ ಮಾಡಿಕೊಂಡ್ರೆ ನಮ್ಮ ದೇಹ, ಮನಸ್ಸು, ಆತ್ಮ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಜೀವನ ಎಲ್ಲವೂ ಕೂಡ ನಿಧಾನವಾಗಿ ಸ್ಲೋ ಪಾಯ್ಸನಲ್ಲಿ ಒಂದು ಕಡೆ ಹೋಗ್ತಾ ಇದೆ. ಇವತ್ತು ಎಷ್ಟೋ ಜನಕ್ಕೆ ನಿದ್ದೆ ಬರ್ತಾ ಇಲ್ಲ ರಾತ್ರಿ ಹೊತ್ತು. ಕಾರಣ ಏನಂದರೆ ನಮ್ಮ ಬೆರಳು ತುದಿಯಲ್ಲಿ ರಿಸೆಪ್ಟರ್ಸ್ ಅಂತಿದೆ. ಈಗ ನಾವು ಹಾಕಿರೋ ಮೈಕಲ್ಲೂ ಅಷ್ಟೇ ಟ್ರಾನ್ಸ್ಮಿಟರ್ ಮತ್ತು ರಿಸೀವರ್ ಅಂತ ಎರಡಿದೆ. ಅದೇ ರೀತಿಯೇ ಈ ರಿಸೆಪ್ಟರ್ಸ್ಗಳು ನಮ್ಮ ಬೆರಳು ತುದಿಗಳಲ್ಲಿದೆ. ಇದು ನಾವು ಮೊಬೈಲ್ ಹಿಡ್ಕೊಂಡಾಗ ಎಲ್ಲ ಡ್ಯಾಮೇಜ್ ಮಾಡ್ತಾ ಇರ್ತದೆ. ಅದಕ್ಕೆ ಮೊಬೈಲ್ ಸ್ಟ್ಯಾಂಡಿಗೆ ಇಟ್ಬಿಟ್ಟು ನೋಡೋದು ವಾಸಿ, ಅಥವಾ ಎಲ್ಲಾದರೂ ಇಟ್ಬಿಟ್ಟು ನೋಡಿದ್ರೆ ಅದೊಂಥರ ಅದ್ಭುತವಾಗಿರ್ತದೆ. ಬಟ್ ಕೈಯಲ್ಲಿ ಹಿಡ್ಕೊಂಡು ಇವತ್ತು ನಿದ್ದೆ ಅನ್ನೋದು ಭಾಳ ಕಡಿಮೆ. ಅದು ಮೊಬೈಲಿಂದನೇ ಸಾಕಷ್ಟು ಜನಕ್ಕೆ ನಿದ್ದೆ ಇಲ್ಲ. ಒಂದು ಕೈಯಲ್ಲಿ ಮುಟ್ತಿರಲ್ಲ, ಅದು ಇಲ್ಲಿರೋವಂಥ ಸೆನ್ಸಿಟಿವ್ ಪಾರ್ಟ್ಸ್ಗಳನ್ನೆಲ್ಲ ತಿನ್ಬಿಡುತ್ತೆ. ಸೊ ಅದಕ್ಕೆ ನಿದ್ದೆ ಬರಲ್ಲ. ಎರಡನೇದು ಬಂದು ಕಣ್ಣು. ಅದೇನೋ ಅದರಲ್ಲಿ ರೇಡಿಯೇಷನ್ ಬರ್ತದಲ್ಲ, ಅದೇನಕ್ಕೆ ಬ್ಲೂ ಲೈಟ ಏನೋ ಹೇಳ್ತಾರೆ ಅದಕ್ಕೆ. ಸೊ ಅದು ನಮ್ಮ ಕಣ್ಣನ್ನು ಡ್ಯಾಮೇಜ್ ಮಾಡ್ತದೆ.